ಮದುವೆ ಆಗಿ 12 ಇಯರ್ಸ್ ಆಯಿತು, ಬ್ಯಾಂಗ್ಳೂರಿಗೆ ಬಂದು 12 ಇಯರ್ಸ್ ಆಯಿತು. ಬಟ್ ಆದರೆ ಈ ಒಂದು ಜಾಗಕ್ಕೆ ಮಾತ್ರ ನಾನಿದ್ದು 4th ಟೈಮ್ ನಾನು ಹೋಗ್ತಾ ಇರೋದು. 3 ಟೈಮ್ಸ್ ಅಷ್ಟೇ 12 ಇಯರ್ಸಲ್ಲಿ ನಾನು ಹೋಗಿರೋದು. ಎಸ್, ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಸಾರಿ. ನಾನು ಆ್ಯಕ್ಚುಲಿ ಇವತ್ತು ನಾನು KR ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಬಟ್ ಯಾಕೆ ನಾನು ಜಾಸ್ತಿ ಹೋಗಲ್ಲ ಅಂತಂದೇಳಿ ತುಂಬ ಕ್ರೌಡ್ ಇರುತ್ತೆ. ಬಟ್ ಶಾಪಿಂಗ್ ಮಾಡೋದಕ್ಕೆ ಬೆಸ್ಟ್ ಹೇಳಬೇಕಂತಂದರೆ, ಆದರೆ ನನಗೆ ಅಲ್ಲಿ ಕ್ರೌಡ್ ಇರೋದ್ರಿಂದ ನನಗೆ ಹೋಗೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನನಗೆ ಕ್ರೌಡ್ ಜಾಸ್ತಿ ಇದ್ದರೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ಸೊ ಹಾಗಾಗಿ ನಾನು ಹೋಗೋದಿಲ್ಲ. ಇವತ್ತು ನಾನು ಆ್ಯಕ್ಚುಲಿ ಹೋಗಲೇಬೇಕಾದ್ದು ಅನಿವಾರ್ಯತೆ ಇದೆ. ಮತ್ತು ಇವತ್ತು ನೋಡಿ, ಹೊಸ ರೋಡಲ್ಲಿ ನಾವು ಯಾವ ರೀತಿಯಲ್ಲಿ ಮೆಟ್ರೋನಲ್ಲಿ ಹೋಗೋದಕ್ಕೆ ಟೈಮಿಂಗ್ಸ್ಗಳು ಇದೆ ಅನ್ನೋದನ್ನ ಮೆನ್ಷನ್ ಮಾಡಿದರೆ, ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ಗೆ ಇವಾಗ ಮೆಟ್ರೋ ಆಗಿಬಿಟ್ಟಿದೆ. ಆಗಿ ಇನ್ನೂ ಕೂಡ ಒಂದು 4-5 ಡೇಸ್ ಆಗಿದೆ ಅಷ್ಟೇ. ನಾನು ಕೂಡ ಇವತ್ತು ಆಗಿದ ತಕ್ಷಣ ಬಂದಿದ್ದೀನಿ ನೋಡಿ. ಇನ್ನೂ ಕೂಡ ಹಾಗೆ ಡೆಕೋರೇಷನ್ಸ್ ಐಟಮ್ಸ್ ಎಲ್ಲ ಆಗಿದೆ. ಇಲ್ಲಿ ಬಂದು ನಿಂತ್ಕೊಂಡ್ರೆ ನೋಡಿದ್ರೆ ಗಂಡು ಮಕ್ಕಳೆಲ್ಲ ಈ ಕಡೆ ಬನ್ನಿ, ಹೆಣ್ಮಕ್ಳೆಲ್ಲ ಆ ಕಡೆ ಹೋಗಿ ಅಂತ ಹೇಳ್ತಿದ್ದಾರೆ. ಗಂಡ ಹೆಂಡ್ತಿ ಅಂತಂದ್ರೂ ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲ ಹೆಣ್ಮಕ್ಳು ಒಂದು ಕಡೆಗೆ ಹತ್ಕೋಬೇಕು, ಗಂಡು ಮಕ್ಳು ಒಂದು ಕಡೆಗೆ ಹತ್ಕೋಬೇಕು ಅಂತ ಹೇಳಿದ್ರು. ಬಟ್ ಮೆಟ್ರೋ ಬಂತು, ಅದ್ರೊಳಗೆ ನೋಡಿದ್ರೆ ಎಲ್ಲ ಮಿಕ್ಸ್ ಇದ್ದಾರೆ, ಹುಡುಗ ಹುಡುಗಿ ಎಲ್ಲ ಮಿಕ್ಸ್ ಇದ್ದಾರೆ. ಬಟ್ ಅಲ್ಲಿ ನಿಂತ್ಕೊಳ್ಬೇಕಾದ್ರೆ ಮಾತ್ರ ಸಪ್ರೇಟ್ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಅಯ್ಯೋ ಮಾರಾಯ, ಇದೆಯಂತ ರೂಲ್ಸ್ ಅಪ್ಪ ಅಂತ ಅನ್ಕೊಂಡ್ರೆ, ಬಟ್ ಇದು ಎಲ್ಲೋ ಲೈನ್ ಕಡೆ ಇರೋದು, ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಮಾತ್ರ ಈ ತರ ಆಗಿದೆ ಅಷ್ಟೇನೆ. ಬಟ್ ಬೇರೆ ಇನ್ನೆಲ್ಲೂ ಇಲ್ಲ. ಯಾಕೆ ಅಂದ್ರೆ ಕ್ರೌಡ್ ತುಂಬಾ ಇದೆ. 25 ಮಿನಿಟ್ಸ್ಗೊಂದು ಮೆಟ್ರೋ. ಸೊ ಇಲ್ಲಿ ಇನ್ನೂ ಮೆಟ್ರೋ ಇರೋದ್ರಿಂದ ಹಾಗೆ ಇಲ್ಲಿ ಸ್ವಲ್ಪ ಮೇಂಟೈನ್ ಮಾಡಬೇಕಾಗಿದೆ ಹುಡುಗ ಹುಡುಗಿ ಅನ್ನೋದು. ನೋಡ್ತಾ ಇದ್ರೆ ಎಷ್ಟು ಕ್ರೌಡ್ ಆಗಿದೆ ಅಂತ. ಇದನ್ನ ನಾನು ಆಲ್ಮೋಸ್ಟ್ ಮುಂಬೈಗಳದ್ದು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೆ, ಮೆಟ್ರೋ ಈ ಥರ ಆಗೋದು. ಬಟ್ ಇಲ್ಲಿ ಇವಾಗ ನೋಡ್ತಾ ಇರೋದು. ಯಾಕೆ ಅಂದರೆ ಬೇರೆದೆಲ್ಲ ಮೆಟ್ರೋಗಳಿಗೆ ಬೇಗ 7 ನಿಮಿಷಕ್ಕೆ ಒಂದ್ಸಲಿ ಬರ್ತಾ ಇರುತ್ತೆ. ಬಟ್ ಇಲ್ಲಿ ಬಂದ್ಬಿಟ್ಟು 25ಗೆ ತೊಗೊಂಡಿದ್ದಾರೆ. ಸೊ ಹಾಗೆ 25 ನಿಮಿಷ ತಗೋಬೇಕು. ಸೊ ನಾವು ಅಲ್ಲಿ ಹತ್ಕೋಬೇಕು ಅಂತಂದರೆ ಮೆಟ್ರೋಗೋಸ್ಕರ ವೆಯ್ಟ್ ಮಾಡಿ. ನೋಡಿ, ಮಾರ್ಕೆಟ್ ಹಿಡಿದ ತಕ್ಷಣ ಎದುರುಗಡೆನೆ ವಾಣಿ ವಿಲಾಸ ಹಾಸ್ಪಿಟಲ್ಸ್ ಇರ್ತೀಯಲ್ಲ, ಸೊ ಆ ಸರೌಂಡಿಂಗ್ಸ್ ಇರುತ್ತೆ. ಸೊ ಅಲ್ಲಿ ಇಳಿದ್ಬಿಟ್ಟು ಇನ್ನೊಂದು 1/2 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋದ್ರೆ ಹೂವಿನ ಮಂಡಿ ಸಿಕ್ಬಿಡುತ್ತೆ. ಅಂದರೆ ಹೂವಿನ ಮಂಡಿ, ಅದು ಮಾರ್ಕೆಟ್ ಇದೆಯಲ್ಲ, ಸೊ ಅದೆಲ್ಲ ಸಿಕ್ಬಿಡುತ್ತೆ. ನಾವು ಕೂಡ ಇವತ್ತು ಮಲ್ಗೆ ಮೊಗ್ಗು ಎಲ್ಲ ನೋಡ್ತಾ ಇದ್ದೀವಿ. ಒಬ್ರೊಬ್ರು ಒಂದೊಂದು ಥರ ರೇಟ್ಗಳು ಹೇಳ್ತಾ ಇದ್ದಾರೆ. ಸೊ ಒಂದು ಹೂವಿಂದು ಇದು ನೋಡ್ತಾ ಇದ್ರೆ ಹೋಗ್ತಾ ಕಲರ್ಫುಲ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಒಂದು ಮಾತು ಹೇಳ್ಬೇಕಂದ್ರೆ, ಮಾರ್ಕೆಟ್ಗೆ ಹೋದ್ಮೇಲೆ ಫಸ್ಟು ಒಂದು ರೌಂಡ್ ಎಲ್ಲ ಮಾತಾಡ್ಕೊಂಡು ಕೇಳ್ಕೊಂಡು ಬರಬೇಕು. ಆಮೇಲೆ ನೀವು ವ್ಯಾಪಾರ ಮಾಡಬೇಕು. ಯಾಕೆ ಗೊತ್ತಾ, ಒಂದೊಂದು ಕಡೆಗೆ ಒಂದೊಂದು ರೇಟ್ ಇರುತ್ತೆ. ಬಟ್ ಆಮೇಲೆ ನಿಮಗೆ ಹೋಗ್ತಾ ಏನಾಗುತ್ತೆ ಅಂತಂದರೆ ಕಡಿಮೆ ಬಜೆಟಿಗೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಏನೇ ಮಾರ್ಕೆಟ್ಗೆ ಹೋಗೋದಾದ್ರೆ ಸ್ವಲ್ಪ ಬೇಗನೆ ಹೋಗಿ ಸ್ವಲ್ಪ ವಿಚಾರಿಸಿ ಆಮೇಲೆ ಬರಬೇಕಾದ್ರೆ ನೀವು ಇಂಥ ಜಾಗದಲ್ಲಿ ಇತ್ತು, ಸೊ ಕಡಿಮೆ ಸಿಕ್ತು ಅಂತ ಅಂದ್ಬಿಟ್ಟು ನೀವು ಮತ್ತೆ ತಗೋಬೋದು. ನಮ್ಮ ಅಪ್ಪು ಕದ್ದು ಹಣ್ಣು ತಗೊಂತಾನೆ ಅಂತ ಕೇಳಿದ್ರೆ, ಇಲ್ಲ ಅಮ್ಮ, ನಾನು ಕೇಳ್ಬಿಟ್ಟೆ ತಗೊಂಡ ಅಂತ ಹೇಳ್ತಾ ಇದ್ರು. ಅಪ್ಪು ಬಿಡ್ತಾನೆ ಇಲ್ಲ. ಈಗ ನೋಡಿ